ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸಾರಿ ಸಿರಿ. ಸೊ ಇವತ್ತಿನ ಕ್ಲಾಸ್ ಬಂದು 4th ಕ್ಲಾಸ್ ಆಗಿರುತ್ತೆ. ನೀವೇನಾದ್ರೂ ಪ್ರೀವಿಯಸ್ ಕ್ಲಾಸಸ್ ನ ನೋಡಿಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ, ಹಾಗೆ ಐ ಕಾರ್ಡ್ ಅಲ್ಲಿ ಮತ್ತೆ ಎಂಡ್ ಸ್ಕ್ರೀನ್ ಅಲ್ಲೂ ಸಹ ನಾನು ಲಿಂಕ್ ನ ಪ್ರೊವೈಡ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಹಾಗೆ ಮೊದಲಿಗೆ ಬೇಬಿ ಕುಚ್ಚನ ಹಾಕೋದಕ್ಕೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ನೋಡೋದಾದ್ರೆ, ಒಂದು ಸಿಲ್ಕ್ ಥ್ರೆಡ್ ಬೇಕಾಗುತ್ತೆ. ಸಿಲ್ಕ್ ಥ್ರೆಡ್ ಆದ್ಮೇಲೆ ಜರಿ ಥ್ರೆಡ್ ಬೇಕಾಗುತ್ತೆ. ಜರಿ ಥ್ರೆಡ್ ಆದ್ಮೇಲೆ ಒಂದು ಕಟರ್ ಬೇಕಾಗುತ್ತೆ. ಹಾಗೇನೆ ನಿಮ್ಗೆ ಎಮ್ಮಿಂಗ್ ಸೂಜಿ ಅಂತ ಬರುತ್ತಲ್ವಾ, ಸೊ ಆ ಸೂಜಿ ಇರ್ಬೇಕಾಗುತ್ತೆ. ಯಾಕೆಂದ್ರೆ ಕುಚ್ಚು ಹಾಕೋದಕ್ಕೆ ಬರೀ ಕೈಯಲ್ಲೇ ಹಾಕೋದು ಫಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಬೇಬಿ ಕುಚ್ಚು ಹಾಕೋದಿಕ್ಕೆ ಸಣ್ಣ ಎಮ್ಮಿಂಗ್ ಸೂಜಿ ಬೇಕಾಗುತ್ತೆ. ಹಾಗೆ ಗಮ್ ಬೇಕಾಗುತ್ತೆ, ಮತ್ತೆ 2 ಅಥವಾ 1 ಸೂಜಿ ಬೇಕಾಗುತ್ತೆ. ಈ ತರ ದಪ್ಪು ಹೋಲಿರುವಂತಹ ಸೂಜಿ ಬೇಕಾಗುತ್ತೆ. ಸೊ ಈ ರೀತಿ ನಾನು ಇವಾಗಲೇ ಓದ್ ವಿಡಿಯೋದಲ್ಲಿ ತಿಳಿಸಿರೋ ಹಾಗೆ ಯಾವ ರೀತಿ ನೀವು ಸ್ಯಾರಿಗೆ ದಾರವನ್ನ ಮ್ಯಾಚ್ ಮಾಡ್ಬೇಕು ಅಂತಾನು ಹೇಳ್ಕೊಟ್ಟಿದೀನಿ, ನೀವು ಪ್ರೀವಿಯಸ್ ವಿಡಿಯೋನ ನೋಡ್ಕೋಬಹುದು. ಸೊ ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ನಿಮ್ಗೆ ಕಾಣಿಸ್ಲಿ ಅಂತ ನಾನು ಬೇರೆ ಕಲರ್ ಸಿಲ್ಕ್ ಥ್ರೆಡ್ ನಾನು ತಗೊಂಡಿದೀನಿ. ಸೊ ಇವಾಗ ನೀವು ಯಾವ ರೀತಿ ದಾರವನ್ನ ಸುತ್ಕೋಬೇಕು ಅಂತ ನೆಕ್ಸ್ಟ್ ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇವಾಗ ನೀವು ದಾರವನ್ನ ಸುತ್ಕೋಬೇಕು ಅಂತಂದ್ರೆ ಈ ತರ ದೊಡ್ಡ ದೊಡ್ಡ ಬಾಕ್ಸ್ ಇರುತ್ತಲ್ವಾ, ಅದರಲ್ಲಿ ಸುತ್ಕೋಬಹುದು. ಅಥವಾ ನಿಮ್ಮ ಮಕ್ಕಳಲ್ಲಿ ಯಾವ್ದಾದ್ರು ಕೀಬೋರ್ಡ್ ಇದ್ರೆ ಅಂತಂದ್ರೆ ಎಕ್ಸಾಮ್ ಪ್ಯಾಡ್ ಇದೆ ಅದರಲ್ಲೂ ಸಹ ಸುತ್ಕೋಬಹುದು. ಬಟ್ ಎಕ್ಸಸೈಸ್ ಅಲ್ಲಿ ಸುತ್ಕೊಳಕ್ ಹೋಗ್ಬೇಡಿ, ಯಾಕೆ ಅಂದ್ರೆ ಅದು ಜಾಸ್ತಿ ದಾರ ಆಗ್ತಾ ನಿಮ್ಗೆ ಬೆಂಡ್ ಆಗ್ತಾ ಹೋಗುತ್ತೆ ಬುಕ್. ಸೊ ಹಾಗಾಗಿ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ, ಥ್ರೆಡ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ದೊಡ್ಡ ದೊಡ್ಡ ಬಾಕ್ಸ್ ಇದಂದ್ರೆ ಉದ್ದ ಇರೋ ಬಾಕ್ಸ್ ಇದ್ರೆ ನೀವು ಅದರಲ್ಲಿ ಮಾಡ್ಕೋಬಹುದು. ಸೊ ಈ ರೀತಿ ದಾರನ ತಗೊಂಡು ಈ ರೀತಿ ತಂಬಲ್ಲಿ ನೀವು ಇಟ್ಕೋಬೇಕು. ಹೆಬ್ಬೆಟ್ಟಲ್ಲಿ ಇಟ್ಕೊಂಡು ಈ ರೀತಿ ಸುತ್ತಬಿಟ್ಟು ಇದನ್ನ ನೀವು ಇಲ್ಲಿ ತನಕ ಬಂದ್ರೆ ಇದನ್ನ 1 ಸ್ಟ್ಯಾಂಡ್ಸ್ ಅಥವಾ 1 ಸತಿ ಆಯ್ತು ಅಂತ ಅನ್ಕೋಬೇಕು. ಮತ್ತೆ ಇದನ್ನೇ ತಗೊಂಡು ಮತ್ತೆ ಈ ರೀತಿ 1 ರೌಂಡ್ ಬಂದ್ರೆ ಇದು 2ನೇ ಸ್ಟೆಪ್ ಆಗುತ್ತೆ. 2ನೇ ಸತಿ ದಾರ ಸುತ್ಕೊಂಡಂಗ್ ಆಗುತ್ತೆ. ಇದೇ ಆಗಿದೆ. ಸೊ ಇದು ನಂದು 4ನೇ ಸ್ಟೆಪ್. ಸೊ ಇದು 5ನೇ ಸುತ್ತು. ನೀವು ದಾರವನ್ನ ಸುತ್ಕೊಂತ ಬರ್ಬೇಕು. ಈ ತಮ್ಮನ ನೀವು ಕೈ ಬಿಡಕ್ ಹೋಗ್ಬೇಡಿ, ಯಾಕೆಂದ್ರೆ ದಾರ ಲೂಸ್ ಆಗುತ್ತೆ, ಎಲ್ಲೆಲ್ಲೋ ಗಂಟಾಗೋ ಚಾನ್ಸಸ್ ಇರುತ್ತೆ, ದಾರ ಬಿಚ್ಕೊಂಡು ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ತಮ್ಮನ ನೀವು ಹಿಂಗಿ ಗಟ್ಟಿಯಾಗಿನೇ ಇಟ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಇವಾಗ 70 ಸ್ಟ್ಯಾಂಡ್ಸ್ ನಾನು ತಗೊಂಡಿದ್ದೀನಿ ತೋರ್ಸೋದಕ್ಕೋಸ್ಕರ. ನೀವು ಹೀಗೆ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೋಬಹುದು. 70 100 ಮಾಡ್ಕೊಂಡ್ರೆ 100 ಆದ್ರೆ 200 ಆಗುತ್ತೆ ನಿಮ್ಗೆ, 70 ಆದ್ರೆ 140 ಡಬಲ್ ಮಾಡಿದಾಗ ಆಗುತ್ತೆ. ಸೊ ನಾನು ಸದ್ಯಕ್ಕೆ 7 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಂಡ್ ಆದ್ಮೇಲೆ ಸೊ ನೀವು ಇದಕ್ಕೆ ಫಸ್ಟ್ ತುದಿಗೆ ಗಮ್ನ ಹಾಕೋಬೇಕು, ಇಲ್ಲ ಅಂದ್ರೆ ನಿಮ್ಗೆ ದಾರ ಬಿಚ್ಕೊಂಡು ಹೋಗುತ್ತೆ. ಸೊ ಈ ರೀತಿ ನೀವು ಗಮ್ನ ಹಾಕೋಬೇಕು. ಸೊ ಈ ರೀತಿ ಗಮ್ನ ಹಾಕೊಂಡು 5 ನಿಮಿಷ ಬಿಡಿ, ಯಾಕೆ ಅಂದ್ರೆ ನೀವು ಸೂಜಿಗೆ ನೀವು ಪೋಣಿಸ್ಕೋಬೇಕು, ಹಾಗಾಗಿ ಸೂಜಿ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀವು ಫಸ್ಟ್ 5 ನಿಮಿಷ ಬಿಡ್ಬೇಕಾಗುತ್ತೆ. ಸೊ ಈ ರೀತಿ ನೀವು ಐರನ್ ಕೂಡ ಮಾಡ್ಕೋಬಹುದು. ಐರನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಸದ್ಯಕ್ಕೆ ಕರೆಂಟ್ ಇಲ್ಲ, ಹಾಗಾಗಿ ಐರನ್ ಮಾಡ್ಕೋತಿಲ್ಲ. ಈ ರೀತಿ ಸ್ಟ್ರೈಟ್ ಮಾಡಿದ್ರು ಸಹ ನಿಮ್ಗೆ ದಾರಗಳು ಸ್ಟ್ರೈಟ್ ಆಗ್ತಾ ಹೋಗುತ್ತೆ. ಸೊ ಇವಾಗ ನಂಗೆ ಗಮ್ಮು ಅಂಟ್ಕೋಬೇಕು. ಸೊ ಗಮ್ ಇವಾಗ ಒಣಗಿದೆ. ಸೊ ಇದಕ್ಕೆ ನಾವೀಗ ಸೂಜಿಗೆ ದಾರವನ್ನ ಈ ರೀತಿ ಪೋಣಿಸ್ಕೋಬೇಕು. ಸೊ ಈ ರೀತಿ ಪೋಣಿಸ್ಕೊಂಡು ದಾರನ ನಾವು ಒಂದೇ ಸಮ ಬರೋ ರೀತಿ ಮಾಡ್ಕೋಬೇಕು. ಸೊ ಈ ರೀತಿ ನಾವು ಒಂದೇ ಸಮ ಬರೋ ರೀತಿ ಮಾಡ್ಕೊಂಡ್ರೆ ನಮ್ಗೆ 70 ಇರೋದು 140 ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಇವಾಗ ನಿಮಗೇನಾದ್ರು ಇಲ್ಲಿ ಥ್ರೆಡ್ ವೇರಿಯೇಷನ್ ಬಂದ್ರೆ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು ಅಥವಾ ಟ್ರಿಮ್ ಕೂಡ ಮಾಡ್ಬೋದು. ಸೊ ನಾನು ಇವಾಗ ಟ್ರಿಮ್ ನ ಮಾಡಿದೀನಿ, ಈವನ್ ಆಗಿ ಟ್ರಿಮ್ ನ ಮಾಡಿದೀನಿ. ಸೊ ಎಲ್ಲೂ ಕೂಡ ನಂದು ದಾರ ಗಂಟಾಗಿಲ್ಲ. ಸೊ ನೀವು ದಾರನ ಗಂಟಿಲ್ಲದೇನೆ ನೀವು ಸುತ್ಕೋಬೇಕಾಗುತ್ತೆ, ಗಂಟಾದ್ರೆ ಕುಚ್ಚು ಚೆನ್ನಾಗಿ ಬರೋದಿಲ್ಲ. ಸೊ ಇವಾಗ ನೀವು ಈ ರೀತಿ ಮಾಡ್ಕೊಂಡಾದ್ಮೇಲೆ ಸ್ಯಾರಿನ ತಗೊಂಡು ಒಳಗ್ ದಾರನ ಸೂಜಿನ ಪೋಣಿಸ್ಕೊಂಡಾದ್ಮೇಲೆ ಈ ರೀತಿ ಎಳ್ಕೋಬೇಕಾಗುತ್ತೆ. ಸೊ ಎಳ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀವು ಈ ರೀತಿ ಎಳ್ಕೊಂಡು, ಹಾಗೇನೆ ನಿಮ್ ಸ್ಯಾರಿ ಈ ರೀತಿ ಜರುಗ್ತಿರುತ್ತೆ, ಹಳ್ಳಾಡ್ತಿರುತ್ತೆ, ಎಳ್ಕೊಂಡಾಗ ವಾಪಸ್ ಹಿಂಗೆ ಬಂದ್ಬಿಡುತ್ತೆ ನಿಮ್ ಸೈಡು. ಸೊ ಹಾಗಾಗಿ ನೀವೇನಾದ್ರೂ ತೂಕ ಇರುವಂತಹ ವಸ್ತುನ ನೀವು ಭಾರವಾಗಿ ಇಟ್ಕೋಬೇಕಾಗುತ್ತೆ, ಅವಾಗ ನಿಮ್ ಸ್ಯಾರಿ ಹಳ್ಳಾಡೋದಿಲ್ಲ. ಅದಾದ್ಮೇಲೆ
ಈ ರೀತಿ ನಿಮ್ಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಅಲ್ಲಿ ನೀವು ಕುಚ್ಚನ್ನ ಬಿಡ್ಬೋದು. ಹಾಗೆ ಇನ್ನೊಂದು ಟಿಪ್ ಏನಂತಂದ್ರೆ, ಬೇಬಿ ಕುಚ್ಚು ಹಾಕ್ಬೇಕಾದ್ರೆ ಎಷ್ಟು ನೀವು ಸಣ್ಣ ಹಾಕ್ತೀರಾ, ಎಷ್ಟು ಉದ್ದ ಸಣ್ಣ ಬರುತ್ತೆ ಅಷ್ಟೂನು ನಿಮ್ಗೆ ಲುಕ್ ಕಾಣಿಸುತ್ತೆ. ಹಂಗಂತ ಜಾಸ್ತಿ ಸಣ್ಣನು ಬಿಡ್ಬೇಡಿ, ಜಾಸ್ತಿ ಉದ್ದನು ಬಿಡ್ಬೇಡಿ. ಒಂದಿಷ್ಟು ಸೈಜ್ ನ ನೀವು ಕಡಿಮೆ ಮಾಡ್ಕೊಳ್ಳಿ. ಹಾಗೇನೆ ನೀವು ಜರಿ ಥ್ರೆಡ್ ಅಲ್ಲಿ ನೀವು ಗಂಟ್ ಕಟ್ ಆದ್ಮೇಲೆ ಉಳಿದಿರುವಂತ ಥ್ರೆಡ್ ಅನ್ನ ನೀವು ಕಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಉದ್ದ ಬಿಟ್ಕೊಂಡು, ನಿಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ಅಂತಂದ್ರೆ ಸ್ವಲ್ಪ ಉದ್ದನೇ ಬಿಟ್ಕೊಳ್ಳಿ. ಉದ್ದ ಬಿಟ್ಕೊಂಡ್ ಆದ್ಮೇಲೆ ನೀವು ಜರಿ ಥ್ರೆಡ್ ಇಂದ ನೀವು ನಾಟ್ನ ಹಾಕ್ಬೇಕಾಗುತ್ತೆ. ಸೊ ಇವಾಗ ನೀವು ಈ ರೀತಿ ಈವನ್ ಆಗಿ ಮಾಡ್ಕೊಂಡು, ಎಲ್ಲೂ ಗಂಟಿಲ್ಬಾರ್ದು ಕುಚ್ಚಲ್ಲಿ, ಅದೇ ರೀತಿ ಮಾಡ್ಕೊಂಡು, ಹಾಗೆ ಇವಾಗ ಜರಿ ಥ್ರೆಡ್ ನ ತಗೋಬೇಕು. ಜರಿ ಥ್ರೆಡ್ಗೆ ಈ ರೀತಿ ನೀವು ನಾಟ್ನ ಹಾಕೋಬೇಕಾಗುತ್ತೆ ಫಸ್ಟ್. ಸೊ ಈ ರೀತಿ ನಾಟ್ನ ಹಾಕೊಂಡ್ರೆ ಏನ್ ಯೂಸ್ ಅಂತ ಈಗ ಹೇಳ್ತೀನಿ. ಸೊ ಇದಾದ್ಮೇಲೆ ನೀವು ಸ್ಯಾರಿ ಹಿಂದ್ಗಡೆಯಿಂದ ನೀವು ಚುಚ್ಕೋಬೇಕಾಗುತ್ತೆ ಈ ರೀತಿ. ಸೊ ಈ ರೀತಿ ಚುಚ್ಕೊಂಡು ಈ ರೀತಿ ಎಳ್ಕೊಳ್ಳಿ. ಸೊ ಎಳ್ಕೊಂಡಾದ್ಮೇಲೆ ಇವಾಗ ಯಾಕೆ ಗಂಟ್ ಹಾಕಿದ್ವಿ ಅಂತಂದ್ರೆ, ನೀವು ಈ ರೀತಿ ಎಳ್ಕೊಂಡಾಗ ಜರಿ ಥ್ರೆಡ್ ವಾಪಸ್ ಬರಬಾರ್ದು ಅಂತ ಈ ರೀತಿ ನಾಟ್ನ ಹಾಕೋಬೇಕು. ಸೊ ಇದಾದ್ಮೇಲೆ ನೀವಿಲ್ಲಿ ಒಂದು ಬೆರಳ ಸಹಾಯದಿಂದ ನೀವು ಈ ರೀತಿ ಜರಿ ಥ್ರೆಡ್ ನ ಟೈಟ್ ಆಗಿ ಇಟ್ಕೋಬೇಕು. ಅದಾದ್ಮೇಲೆ ಈ ರೀತಿ ಒಂದ್ ರೌಂಡ್ ಬನ್ನಿ. ಸೊ ಈ ರೀತಿ ಒಂದ್ ರೌಂಡ್ ಬಂದಾದ್ಮೇಲೆ ಒಂದು, ಅಥವಾ ನೀವು ಫಸ್ಟ್ ಟೈಮ್ ಆಗ್ತಿದ್ರೆ ಒಂದು ಅಥವಾ ಈ ರೀತಿ 2 ರೌಂಡ್ ಬರ್ಲಿ. ಅದಾದ್ಮೇಲೆ ಇವಾಗ 3ನೇ ರೌಂಡ್ಗೆ ನೀವು ಒಂದ್ ಸ್ವಲ್ಪ ನಾಟ್ನ ಹಾಕೋಬೇಕಾಗುತ್ತೆ. ಒಂದ್ ಸ್ವಲ್ಪ ದಾರನ ಲೂಸ್ ಬಿಟ್ಕೊಂಡು ನೀವ್ ಈ ರೀತಿ ನಾಟ್ನ ಹಾಕೊಳ್ಳಿ. ಸೊ ಇವಾಗ ಒಂದು ನಾಟ್ ಆಗಿದೆ. ಹಾಗೇನೆ ಒಂದ್ ರೌಂಡ್ ಸುತ್ತಾದ್ಮೇಲೆ ಈ ಮಿಡಲ್ ಫಿಂಗರ್ ಇರುತ್ತಲ್ವಾ, ಈ ಮಿಡಲ್ ಫಿಂಗರ್ ಜೊತೆ ದಾರನ ಒಂದ್ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಸೂಜಿನ ದಾರದಿಂದ ತಗೊಂಡು ಈ ರೀತಿ ಹಿಂದ್ಗಡೆ ನಾಟ್ ಬರೋ ರೀತಿ ನೀವು ಮಾಡ್ಕೊಳ್ಳಿ. ಸೈಡ್ ಅಲ್ಲಾರು ಬರ್ಬೋದು, ಹಿಂದೆನಾರು ಬರ್ಬೋದು, ಬಟ್ ಮುಂದೆ ಅಂತೂ ಬರೋದ್ ಬೇಡ. ಸೊ ಇದಾದ್ಮೇಲೆ ನೀವು 2 ಕಂಫರ್ಟ್ ಆದ್ರೆ 2 ಓಕೆ. ನಿಮಗೆ ಇನ್ನೊಂದು ಬೇಕು ಅಂದ್ರೆ 3ನೇ ನಾಟು ಸಹ ನೀವು ಹಾಕೋಬಹುದು. ಸೊ ಈ ರೀತಿ 3ನೇ ನಾಟ್ ಆದ್ಮೇಲೆ ಈಗ ಹಿಂದ್ಗಡೆ ನಾಟ್ಗಳಿದೆ. ಸೊ ಅದಾದ್ಮೇಲೆ ಹಿಂದ್ಗಡೆಯಿಂದ ಒಂದ್ ಸೂಜಿ ನಾಟ್ ಹಾಕಿರ್ತಾರಲ್ವಾ, ಅದ್ರಿಂದ ನೀವು ಸೂಜಿನ ತಗೊಬಂದು ಇನ್ನೊಂದ್ ನಾಟ್ ಕೂಡ ಹಾಕೋಬಹುದು, ಅಥವಾ ನೀವು ಹಂಗೇನೆ ಸೂಜಿನ ಬಿಡ್ಬೋದು. ಸೊ ಇನ್ನೊಂದ್ ನಾಟ್ ಹಾಕಿದ್ದೀನಿ. ಅದಾದ್ಮೇಲೆ ಮತ್ತೆ ಅದೇ ಪ್ಲೇಸ್ಗೆ ಹಿಂದ್ಗಡೆಯಿಂದ ಸೂಜಿ ಚುಚ್ಚಿ ಅದೇ ನಾಟ್ಗೆ ಇನ್ನೊಂದ್ಸತಿ ಸೂಜಿ ಚುಚ್ಚಿ ಈ ರೀತಿ ಮಾಡಿ. ಸೊ ಇವಾಗ ನಿಮ್ಮ ಕುಚ್ಚು ಕೂಡ ಸೆಕ್ಯೂರ್ ಆಗಿರುತ್ತೆ. ಹಾಗೇನೆ ಜರಿ ಥ್ರೆಡ್ ಗಂಟಾಗಿರುತ್ತಲ್ವಾ, ಅದು ಕೂಡ ಥ್ರೆಡ್. ಸೊ ಇವಾಗ ನಾಟ್ನ ಹಾಕೊಂಡಾದ್ಮೇಲೆ ನಾವು ಇಲ್ಲಿ ಜರಿ ಥ್ರೆಡ್ ಬಿಟ್ಟಿರ್ತೀವಲ್ವಾ, ಅದು ಕೂಡ ಏನು ಆಗೋದಿಲ್ಲ, ಆ ಕುಚ್ಚೊಳಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಇದಾದ್ಮೇಲೆ ನೀವು ನಿಮ್ಮ ಸೈಜ್, ನೀವು ಕುಚ್ಚಾಕೋದು ಎಷ್ಟು ಸೈಜ್ ಅಂತ ನೀವು ನೋಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಉದ್ದ ಬಿಟ್ರೆ ಬೇಬಿ ಕುಚ್ಚಿಗೆ ಚೆನ್ನಾಗ್ ಕಾಣೋದಿಲ್ಲ, ಹಾಗೇನೆ ಇಷ್ಟು ಉದ್ದ ಬಿಟ್ರು ಕೂಡ ನಿಮ್ಗೆ ಬೇಬಿ ಕುಚ್ಚು ಚೆನ್ನಾಗ್ ಕಾಣೋದಿಲ್ಲ. ಸೊ ಹಾಗಾಗಿ ಈಗ ನಿಮ್ದು ತೋರ್ ಬೆರಳು ಇದೆಯಲ್ಲ, ಸೊ ಇದ್ರಿಂದ ಹಿಂಗೆ ಅಳತೆ ಮಾಡ್ಕೊಂಡು, ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ರೀತಿ ಮಾಡ್ಕೊಂಡು ನೀವು ಕಟ್ನ ಮಾಡ್ಕೋಬಹುದು. ಸೊ ಒಂದಿಷ್ಟು ಉದ್ದ ಒಂದೇ ಸಮ ಇಟ್ಕೊಂಡು ಒಂದ್ ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡು ಸೊ ಈ ರೀತಿ ಕಟ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮ್ಗೆ ಬೇಬಿ ಕುಚ್ಚು ಬರುತ್ತೆ. ಸೊ ಹಿಂದ್ಗಡೆ ಥ್ರೆಡ್ ನಾವು ಜರಿ ಥ್ರೆಡ್ ನ ಬಿಟ್ಟಿದ್ವಲ್ಲ, ಸೊ ಜರಿ ಥ್ರೆಡ್ ನಿಮ್ಗೆ ಒಳಗಡೆ ಇರುತ್ತೆ, ಕಾಣೋದಿಲ್ಲ. ಸೊ ಈ ರೀತಿ ನೀವು ಬೇಬಿ ಕುಚ್ಚನ್ನ ಹಾಕೋಬಹುದು. ಸೊ ನಾನು ಇನ್ನೊಂದು ತೋರಿಸ್ಕೊಡ್ತೀನಿ. ಸೊ ಫಸ್ಟ್ಗೆ ಇವಾಗ ನೀವು ಒಂದು ಬೇಬಿ ಕುಚ್ಚು ಹಾಕಿದ್ದೀರಲ್ವಾ, ಸೊ ಇವಾಗ ಇನ್ನೊಂದು ಬೇಬಿ ಕುಚ್ಚು ಹಾಕೋದಕ್ಕೆ ಎಷ್ಟು ಡಿಸ್ಟೆನ್ಸ್ ಬೇಕು ಅನ್ನೋದು ಕ್ವಶನ್ ಬರುತ್ತೆ. ಸೊ ಅವಾಗ ನೀವು ನಿಮ್ಮ ತಮ್ಮ ಇದೆಯಲ್ಲ, ಸೊ ನಿಮ್ ತಮ್ಮನ ಅಳತೆ ಇಟ್ಕೊಂಡು ಈ ರೀತಿ ನೀವು ಇನ್ನು ಉದ್ದ ಬೇಕು ಅಂದ್ರೆ ಉದ್ದ ಮಾಡ್ಕೋಬಹುದು, ಅಥವಾ ಇಷ್ಟೇ ಸಾಕು, ನಿಮ್ಮ ತಮ್ಮ ಎಷ್ಟಿರುತ್ತೆ ಅಷ್ಟು ನೀವು ಬೇಬಿ ಕುಚ್ಚಿಗೆ ನೀವು ಹಾಕೋಬಹುದು.
ಸೊ ಈ ರೀತಿಗೆ ಸ್ಯಾರಿಗೆ ನೀವು ಚುಚ್ಚಾದ್ಮೇಲೆ ಈ ರೀತಿ ಸೀರೆನ ದಾರನ ಎಳ್ಕೊಳ್ಳಿ. ದಾರನ ಎಳ್ಕೊಂಡಾದ್ಮೇಲೆ ಈವನ್ ಆಗಿರ್ಬೇಕು, ಹಾಗೆ ಸ್ಟ್ರೈಟ್ ಆಗಿರ್ಬೇಕು. ಸೊ ಅದಕ್ಕೆ ನೀವು ಫಸ್ಟ್ ಐರನ್ ಮಾಡಿ ಇಟ್ಕೊಂಡ್ರೆ ಅದು ಸುಕ್ಕಾಗೋದಿಲ್ಲ, ಗಂಟಾಗೋದಿಲ್ಲ ಥ್ರೆಡ್ಗಳು. ಸೊ ಇದಾದ್ಮೇಲೆ ಒಂದಿಷ್ಟು ಉದ್ದನೆ ಬಿಡಿ ಹಿಂದ್ಗಡೆ, ಅದಾದ್ಮೇಲೆ ನೀವು ಕಟ್ನ ಮಾಡ್ಕೋಬಹುದು. ಸೊ ಇದಾದ್ಮೇಲೆ ಈ ರೀತಿ ಎಳ್ಕೊಳ್ಳಿ. ಈ ರೀತಿ ಎಳ್ಕೊಳೋದ್ರಿಂದ ಥ್ರೆಡ್ ನಿಮ್ಗೆ ಈವನ್ ಆಗಿ ಸಿಗುತ್ತೆ, ಎಲ್ಲೂ ಗಂಟಾಗೋದಿಲ್ಲ. ಎಮ್ಮಿನ ಸೂಜಿಲಿ ನೀವು ಹಿಂದ್ಗಡೆಯಿಂದ ಚುಚ್ಕೋಬೇಕಾಗುತ್ತೆ. ಈ ರೀತಿ ಚುಚ್ಕೊಂಡು ಸೊ ಒಂದಿಷ್ಟು ಜರಿ ಥ್ರೆಡ್ ನ ಬಿಡಿ ಅಂತ ಹೇಳಿದ್ನಲ್ಲ, ಒಂದಿಷ್ಟು ಜರಿ ಥ್ರೆಡ್ ನ ಇಲ್ಲಿ ಬಿಡಿ. ಸೊ ಅದಾದ್ಮೇಲೆ ನೀವು ಲೆಫ್ಟ್ ಸೈಡ್ಗೆ ಒಂದ್ ರೌಂಡ್ ಸುತ್ಕೊಳ್ಳಿ. ಸುತ್ಕೊಂಡು ಮತ್ತೆ ಇನ್ನೊಂದ್ಸತಿ ಸುತ್ಕೊಳ್ಳಿ. 2 ಟೈಮ್ ಸುತ್ಕೊಳ್ಳೋದ್ರಿಂದ ನಿಮ್ಗೆ ಗ್ರಿಪ್ ಸಿಗುತ್ತೆ. ಇದಾದ್ಮೇಲೆ ನೀವು ಥರ್ಡ್ ಸ್ಟೆಪ್ ಅಲ್ಲಿ ಈ ದಾರನ ಇಲ್ಲಿ ತಂಬಲ್ಲಿ ಟೈಟ್ ಆಗಿ ಇಟ್ಕೋಬೇಕು, ಜರಿ ಥ್ರೆಡ್ ನ. ಅದಾದ್ಮೇಲೆ ಈ ಮಿಡಲ್ ಫಿಂಗರ್ ಇರುತ್ತಲ್ವಾ, ಅಲ್ಲಿಂದ ಒಂದ್ ಸ್ವಲ್ಪ ದಾರನ ಲೂಸ್ ಮಾಡ್ಕೊಂಡು ಈ ರೀತಿ ಸೂಜಿಯಿಂದ ಜರಿ ಥ್ರೆಡ್ ನ ಎತ್ಬೇಕಾಗುತ್ತೆ. ಸೊ ಇವಾಗ ಒಂದು ನಾಟ್ ಆಗುತ್ತೆ. ಸೊ ಇದಾದ್ಮೇಲೆ ಮತ್ತೆ ಒಂದ್ ರೌಂಡ್ ಸುತ್ತುತ್ತಾ ತಂಬಲ್ಲಿ ಸ್ವಲ್ಪ ದಾರನ ಲೂಸ್ ಮಾಡ್ಕೊಂಡು ಈ ರೀತಿ ದಾರನ ನಾಟ್ನ ಹಾಕೋಬೇಕು. ಸೊ ನಿಮಗೆ 2 ಆದ್ರೂ ಓಕೆ, 3 ಆದ್ರೂ ಓಕೆ. ನಾನು ಇಲ್ಲಿ 3 ಹಾಕ್ತಾ ಇದೀನಿ ನಾಟ್ನ, ಯಾಕೆಂದ್ರೆ ಸೆಕ್ಯೂರ್ ಆಗಿರ್ಲಿ ಅಂತ. ಸೊ ಇದಾದ್ಮೇಲೆ ನಾನು 3 ನಾಟ್ನ ಹಾಕೊಂಡಿದೀನಿ. 3 ನಾಟ್ನ ಹಾಕೊಂಡು ಹಿಂದ್ಗಡೆ ತಿರುಗಿಸ್ತೀನಿ. ಸೊ ಹಿಂದ್ಗಡೆ ತಿರುಗಿಸಿದಾಗ ಈ ರೀತಿ ಬರುತ್ತೆ. ಸೊ ಇವಾಗ ನೀವು ಜರಿ ಥ್ರೆಡ್ ಏನ್ ಹಾಕಿರ್ತೀರಾ ಅದು ಒಳಗಿಂದ ಸೂಜಿನ ಚುಚ್ಚಿ ಎಳ್ಕೊಳ್ಳಿ. ಎಳ್ಕೊಂಡಾದ್ಮೇಲೆ ನೀವು ಇಲ್ಲಿ ಒಂದು ನಾಟ್ನ ಬೇಕಾದ್ರೂ ಹಾಕೋಬಹುದು, ಇಲ್ಲ ಅಂದ್ರೆ ನಿಮ್ಗೆ ಯೂಸ್ ಇಲ್ಲ ಅಂತಂದ್ರೆ ಹಾಕೊಳಕ್ ಹೋಗ್ಬೇಡಿ. ನಾನು ಒಂದು ನಾಟ್ನ ಇಲ್ಲಿ ಹಾಕೊಂತಾ ಇದ್ದೀನಿ. ಸೊ ನಾಟ್ನ ಹಾಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ, ನಮಗೂ ಥ್ರೆಡ್ನು ನಮಗೂ ಕುಚ್ಚು ಬಿಚ್ಕೊಳೋದಿಲ್ಲ. ಸೊ ಇದಾದ್ಮೇಲೆ ಇನ್ನೊಂದ್ಸತಿ ಚುಚ್ಕೊಂಡು ಸೂಜಿನ ಫುಲ್ ಜರಿ ಥ್ರೆಡ್ ಸಮೇತ ಎಳ್ಕೊಂಡ್ಬಿಡಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ ಕುಚ್ಚು ಸೆಕ್ಯೂರ್ ಆಗುತ್ತೆ, ಜರಿ ಥ್ರೆಡ್ ಎಲ್ಲೂ ಕೂಡ ಹಲ್ಚ್ಕೊಳೋದಿಲ್ಲ. ಒಂದಿಷ್ಟು ಸ್ಪೇಸ್ ನ ಬಿಟ್ಟು ನೀವು ಜರಿ ಥ್ರೆಡ್ ನ ಕಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಈ ರೀತಿ ಕಟ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಇಲ್ಲಿ ಜರಿ ಥ್ರೆಡ್ ಆವಾಗ್ಲೇ ಲಾಂಗ್ ಬಿಟ್ಟಿದ್ದೀರಾ ಅಂತಂದ್ರೆ ಒಂದ್ ಸ್ವಲ್ಪ ಗಂಟೆ ಎಲ್ಲಿರುತ್ತೆ ಅದನ್ನ ಬಿಟ್ಟು ಇಲ್ಲಿ ಕಟ್ ಮಾಡ್ಕೋಬಹುದು. ಆ ಬೇಬಿ ಕುಚ್ಚು ಎಷ್ಟಿರುತ್ತೆ ಈ ಬೇಬಿ ಕುಚ್ಚು ಅಷ್ಟೇ ಇರ್ಬೇಕು. ಸೊ ಹಾಗಾಗಿ ನಾನು ಈ ರೀತಿ ಟೆಕ್ನಿಕ್ ಹೇಳ್ಕೊಟ್ಟಿದ್ದು. ನಿಮ್ಮ ತೋರು ಬೆರಳು ಎಷ್ಟುದ್ದ ಇರುತ್ತೆ ಅಷ್ಟುದ್ದ ನೋಡ್ಕೊಂಡು ನೀವು ಒಂದೇ ಸಮ ಈ ರೀತಿ ಮಾಡ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಎರಡೂ ಕೂಡ ಈವನ್ ಆಗಿ ಒಂದೇ ಸಮ ಬಂದಿದೆ. ಸೊ ನೋಡಿ ಯಾವ ರೀತಿ ಬಂದಿದೆ ಅಂತ. ನೀವು ಈ ರೀತಿ ಸ್ಟಿಚ್ ನ ಹಾಕ್ಸೋ ಬದಲು ಜಿಗ್ಜಾಗ್ ಮಾಡಿಸಿದ್ರೆ ನಿಮ್ಗೆ ಇನ್ನೂ ಫಿನಿಶಿಂಗ್ ಆಗಿ ಬರುತ್ತೆ. ನಾನು ಇದು ಸ್ಯಾಂಪಲ್ ಪೀಸ್ ಆಗಿರೋದ್ರಿಂದ ಸೊ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸೊ ಇದು ಒಂಥರ ಬೇಬಿ ಕುಚ್ಚು. ಇದನ್ನ ತಗೊಂಡಿದ್ದು 70 ಸ್ಟ್ಯಾಂಡ್ಸ್ ತಗೊಂಡಿದೀನಿ. 70 × 140 ಸ್ಟ್ಯಾಂಡ್ಸ್ ಆಗಿದೆ ನನಗೆ. ಸೊ ಹಾಗಾಗಿ ಬೇಬಿ ಕುಚ್ಚು ಈ ರೀತಿ ಬಂದಿದೆ. ನೆಕ್ಸ್ಟ್ ಕುಚ್ಚು ಯಾವ್ದಪ್ಪ ಅಂತಂದ್ರೆ ಡಬಲ್ ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ಕೊಂಡು ಮಾಡುವಂತಹ ಕುಚ್ಚನ್ನ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ದಾರವನ್ನ ನೀವು 30 ಎಳೆಯಾಗಿ ಸುತ್ತಕೊಂಡು ಅದನ್ನ ಡಬಲ್ ಮಾಡಿದಾಗ ನಿಮ್ಗೆ 60 ಆಗುತ್ತೆ. ಸೊ ಇವೆರಡನ್ನು ಸೇರಿಸಿದ್ರೆ 60 × 2 ನಿಮ್ಗೆ 120 ಸ್ಟ್ಯಾಂಡ್ಸ್ ಆಗಿ ಬರುತ್ತೆ. ಸೊ ಇದಕ್ಕೆ ನೀವು 2 ಸೂಜಿನ ತಗೋಬೇಕು, ಒಂದೇ ಸೂಜಿಲಿ ಆಗೋದಿಲ್ಲ. ಸೊ 2 ಸೂಜಿಲಿ ನೀವು ಈ ರೀತಿ ದಾರವನ್ನ ಪೋಣಿಸ್ಕೊಂಡು ಇಟ್ಕೋಬೇಕು ಮೊದಲಿಗೆ. ಸೊ ಯಾವ ರೀತಿ ಪೋಣಿಸ್ಬೇಕು ಅಂತ ನಾನು ಈಗಾಗಲೇ ಹೇಳಿದೀನಿ. ಸೊ ಗೊತ್ತಿಲ್ಲ ಅಂದ್ರೆ ನೀವು ಇನ್ನೊಂದ್ಸತಿ ರಿವೈಸ್ ನ ಮಾಡ್ಕೋಬಹುದು. ಸೊ ಮೊದಲಿಗೆ ನೀವು ಈ ರೀತಿ ದಾರನ ಸೀರೆಗೆ ಫಸ್ಟ್ ಚುಚ್ಕೊಂಡು ದಾರನ ಎಳ್ಕೋಬೇಕು. ಸೊ ಇದಾದ್ಮೇಲೆ ಇದನ್ನ ಸ್ವಲ್ಪ ಬಿಟ್ಬಿಡಿ, ಈ ರೀತಿ ಬಿಚ್ಕೋಬಾರ್ದು ಮೇನ್ ಇಂಪಾರ್ಟೆಂಟ್ ಆಗಿ. ಅದಾದ್ಮೇಲೆ ಇದು ಕೂಡ ತುದಿ 2 ಸೇಮ್ ಇರ್ಬೇಕು. ಅದಾದ್ಮೇಲೆ ಪಕ್ಕಕ್ಕೆ ನೀವು ಈ ರೀತಿ ಇನ್ನೊಂದು ಸೂಜಿನ ಚುಚ್ಕೋಬೇಕು, ಯಾಕೆಂದ್ರೆ ಗ್ಯಾಪ್ ಗೊತ್ತಾಗ್ಬಾರ್ದಲ್ವ. ಹಾಗಾಗಿ 2 ಕೂಡ ಈ ರೀತಿ ಎಳಿತಾ ಬನ್ನಿ. ಸೊ ಅವಾಗ 2 ಒಂದೇ ಸಮ ಆಗುತ್ತೆ. ಇದಾದ್ಮೇಲೆ ಈ ರೀತಿ 2 ಒಟ್ಟಿಗೆ ಇಟ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಈ ರೀತಿ ಎಳೆಯೋದ್ರಿಂದ ಏನಾಗುತ್ತೆ ಅಂತ ಇವಾಗಲೇ ಹೇಳಿದೀನಿ ನಾನು. ಒಂದೇ ಸಮ ಎಲ್ಲೂ ಗಂಟಿಲ್ದ ರೀತಿ
ಈಸಿಯಾಗಿ ಗಂಟಿಲ್ದೇ ಇರೋ ರೀತಿ ಆಗುತ್ತೆ. ಸೊ ಅವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ನೀವು ಈ ರೀತಿ ಮಾಡ್ಕೊಂಡು ಇವಾಗ ನೀವು ನಾಟ್ನ ಹಾಕೋಬೇಕು. ನಾಟ್ನ ಹಾಕೊಳ್ಳೋದಕ್ಕೆ ಜರಿ ಥ್ರೆಡ್ ಬೇಕಾಗುತ್ತೆ. ಜರಿ ಥ್ರೆಡ್ಗೆ ಹಿಂದ್ಗಡೆ ನೀವು ಈ ರೀತಿ ನಾಟ್ನ ಹಾಕೊಂಡಿರ್ಬೇಕಾಗುತ್ತೆ. ಅವಾಗ ಸೂಜಿನ ಒಳಗಡೆಯಿಂದ ನೀವು ಚುಚ್ಕೋಬೇಕು. ಹಿಂದ್ಗಡೆಯಿಂದ ಚುಚ್ಕೊಂಡು ಜರಿ ಥ್ರೆಡ್ ನ ಒಂದ್ ಸ್ವಲ್ಪ ಬಿಟ್ಕೊಂಡು ಇದಾದ್ಮೇಲೆ ಒಂದ್ ರೌಂಡ್ ಈ ರೀತಿ ಸುತ್ಕೊಂಡು ಇನ್ನೊಂದ್ ರೌಂಡ್ ಇದೇ ರೀತಿ ಸುತ್ಕೊಳ್ಳಿ, ಯಾಕೆಂದ್ರೆ ನಮ್ಗೆ ಗ್ರಿಪ್ ಬರ್ಬೇಕು. ಸೊ ಇದಾದ್ಮೇಲೆ ಈಗ ನೀವು 3ನೇ ರೌಂಡ್ ನ ಸುತ್ಕೋಬೇಕಾದ್ರೆ ಇಲ್ಲಿ ಇನ್ನೊಂದ್ ಫಿಂಗರ್ ಇದೆಯಲ್ಲ, ಸೊ ಈ ಫಿಂಗರ್ ಇಂದ ನೀವು ದಾರನ ಸ್ವಲ್ಪ ಲೂಸ್ ಮಾಡ್ಕೊಂಡು ಈ ರೀತಿ ಗಂಟ್ನ ಹಾಕೊಳ್ಳಿ. ಸೊ ಇದಾದ್ಮೇಲೆ ಮತ್ತೆ 1 ನಾಟ್ ಆಗಿದೆ. ನೀವು 2ರಿಂದ 3 ನಾಟ್ನ ಹಾಕೋಬಹುದು. ನೀವು 2 ನಾಟ್ ಹಾಕೊಂಡ್ರು ಓಕೆ. ನಿಮ್ಗೆ ಕಂಫರ್ಟಬಲ್ ಇದ್ದೀರಾ ಅಂದ್ರೆ 2 ನಾಟ್ ಹಾಕೊಳ್ಳಿ, ನಿಮ್ಗೆ ಕಂಫರ್ಟಬಲ್ ಇಲ್ಲ ಅಂದ್ರೆ 3 ನಾಟ್ನ ಹಾಕೊಳ್ಳಿ. ಸೊ ಇವಾಗ ನಾನು 1 ನಾಟ್ ಹಾಕಿದೆ. ಸೊ ಮತ್ತೆ ಇದನ್ನ ಒಂದ್ ರೌಂಡ್ ಸುತ್ಕೊಂಡು ಈ ಮಿಡಲ್ ಫಿಂಗರ್ ಇಂದ ಸ್ವಲ್ಪ ದಾರನ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡ್ಕೊಳೋದ್ರಿಂದ ನಿಮ್ಗೆ ಗಂಟು ಹಾಕೋದಕ್ಕೆ ಈಸಿ ಆಗುತ್ತೆ. ಜರಿ ಥ್ರೆಡ್ ಒಳಗಿಂದ ಈ ರೀತಿ ನಾಟ್ನ ಹಾಕೊಳ್ಳಿ. ನಾಟ್ನ ಹಾಕೊಂಡು ಎಳ್ಕೊಳ್ಳಿ. ಅದು ನಿಮ್ಗೆ ನಾಟು ಹಿಂದ್ಗಡೆ ಬರುತ್ತೆ. ಆಯ್ತಾ? ನೆಕ್ಸ್ಟ್ ಇನ್ನೊಂದ್ಸತಿ ನಾಟ್ನ ಬೇಕಾದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಅವಶ್ಯಕತೆ ಏನಿಲ್ಲ. ಸೊ ಇದಾದ್ಮೇಲೆ 3ನೇ ರೌಂಡ್ ಸಹ ಈ ರೀತಿ ಹಾಕೊಳ್ಳಿ. ಸೊ 3ನೇ ರೌಂಡ್ ಹಾಕೊಂಡಾದ್ಮೇಲೆ ಕುಚ್ಚನ್ನ ಹಿಂದ್ಗಡೆ ತಿರುಗಿಸ್ಕೊಂಡು ಇಲ್ಲಿ ನೀವು ನಾಟ್ನ ಹಾಕೊಂಡಿರ್ತೀರಲ್ಲ, ಇದು ಒಳಗಿಂದ ಸೂಜಿನ ಎಳ್ಕೊಳ್ಳಿ. ಸೂಜಿನ ಎಳ್ಕೊಂಡಾದ್ಮೇಲೆ ನೀವು ಇಲ್ಲಿ ನಾಟ್ನ ಹಾಕೋಬಹುದು, ಇಲ್ಲಾಂದ್ರೆ ಏನು ಅವಶ್ಯಕತೆ ಇಲ್ಲ. ನಾನು ಒಂದು ನಾಟ್ನ ಹಾಕಿ ತೋರಿಸ್ತೀನಿ. ಈಗ ಒಂದ್ ಸ್ವಲ್ಪ ಲೂಪ್ ಬಿಟ್ಕೊಂಡು ಅದ್ರೊಳಗಿಂದ ಸೂಜಿನ ತಗೊಂಡು ಒಂದ್ಸತಿ ಎಳ್ಕೊಳ್ಳಿ. ಅವಾಗ ನಾಟು ಸೆಕ್ಯೂರ್ ಆಗುತ್ತೆ. ಅದಾದ್ಮೇಲೆ ಮತ್ತೆ ಒಳಗಿಂದನೇ ಎಳ್ಕೊಂಡು ಸೂಜಿನ ಫುಲ್ ಈ ರೀತಿ ಎಳ್ಕೊಂಡ್ಬಿಡಿ. ಸೊ ಅವಾಗ ನಾಟು ಸೆಕ್ಯೂರ್ ಆಗುತ್ತೆ. ಜರಿ ಥ್ರೆಡ್ ಎಲ್ಲೂ ಅಳ್ಸೋಗೋದಿಲ್ಲ, ಹಾಗೆ ಕುಚ್ಚು ಕೂಡ ಎಲ್ಲೂ ಅಳ್ಸೋಗೋದಿಲ್ಲ. ಅದಾದ್ಮೇಲೆ ಒಂದ್ ಸ್ವಲ್ಪ ಜರಿ ಥ್ರೆಡ್ ನ ಸ್ವಲ್ಪ ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ ಆದ್ಮೇಲೆ ನಿಮ್ಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡ್ಕೊಳ್ಳಿ. ಸೊ ನಾನಿಲ್ಲಿ ನನ್ನ ತೋರ್ಬೇಳು ಎಷ್ಟು ಇಂಚ್ ಇದೆ ಅಷ್ಟನ್ನ ನಾನು ಇಲ್ಲಿ ನೋಡ್ಕೊಂತ ಇದ್ದೀನಿ. ಸೊ ಇಷ್ಟಿದ್ರೆ ಸಾಕು ನನಗೆ. ಸೊ ಇಷ್ಟ ನಾನು ಇಲ್ಲಿ ಕಟ್ ಮಾಡಿದೀನಿ. ನೆಕ್ಸ್ಟ್ ಕುಚ್ಚನ್ನ ನೀವು ಒಂದ್ ತಂಬು ಗ್ಯಾಪ್ ಬಿಟ್ಟು ನೀವು ಹಾಕೊಳ್ಳಿ, ಯಾಕೆಂದ್ರೆ ಇನ್ನೂ ಜಾಸ್ತಿ ಹಾಕೊಂಡ್ರೆ ಲೆಂತ್ ಜಾಸ್ತಿ ಆದ್ರೆ ನಿಮ್ಗೆ ಕುಚ್ಚು ಚೆನ್ನಾಗ್ ಕಾಣೋದಿಲ್ಲ. ಅದಕ್ಕಿಂತ ಸ್ವಲ್ಪ ಇನ್ನು ನಿಮ್ಗೆ ಹತ್ತಿ ಹಾಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರೋದಿಲ್ಲ, ಜಾಸ್ತಿ ಕುಚ್ಚಾಗುತ್ತೆ. ಸೊ ಹಾಗಾಗಿ ಒಂದು ತಂಬ್ ಬಿಟ್ಟು ನೀವು ಗ್ಯಾಪ್ ಅಲ್ಲಿ ನೀವು ಸೂಜಿನ ಚುಚ್ಕೊಂಡು ದಾರನ ಈ ರೀತಿ ಎಳ್ಕೊಳ್ಳಿ. ಸೊ ನೀವು ಇದ್ರ ಪಕ್ಕನೆ ನೀವು ಇನ್ನೊಂದು ಸೂಜಿನ ಚುಚ್ಕೋಬೇಕಾಗುತ್ತೆ. ಸೊ ಇದು ಪಕ್ಕನೆ ಚುಚ್ಕೋಬೇಕು, ಇಲ್ಲ ಅಂದ್ರೆ ಜಾಸ್ತಿ ದೂರ ಆದ್ರೆ ಚೆನ್ನಾಗ್ ಕಾಣೋದಿಲ್ಲ. ಸೊ ಈ ರೀತಿ ಚುಚ್ಕೊಂಡು 2 ಸೂಜಿನೂ ಒಟ್ಟಿಗೆ ಇಟ್ಕೊಂಡು ಈ ರೀತಿ ಎಳ್ಕೊಳ್ಳಿ. ಎಳ್ಕೊಂಡಾಗ ನಿಮ್ಗೆ ಎಷ್ಟು ಸೈಜ್ ಒಂದ್ ಸ್ವಲ್ಪ ಜಾಸ್ತಿನೇ ಬಿಟ್ರೆ ನಿಮ್ಗೆ ಸೈಜು ಲಾಸ್ಟ್ ಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಸರಿ ಆಗುತ್ತೆ. ಸೊ ಅದಾದ್ಮೇಲೆ ನೀವು ಜರಿ ಥ್ರೆಡ್ ಅಲ್ಲಿ ನೀವು ನಾಟ್ನ ಹಾಕೋಬೇಕಾಗುತ್ತೆ. ಹೇಳಿರೋಗೆ ಹಿಂದ್ಗಡೆಯಿಂದ ನೀವು ಸೂಜಿನ ಹಾಕೋಬೇಕು. ಸೊ ಇದಾದ್ಮೇಲೆ ಒಂದ್ ಸ್ವಲ್ಪ ಇಲ್ಲಿ ಬಿಟ್ಕೊಳ್ಳಿ, ಗಂಟ್ ಹಾಕಿರುತ್ತಲ್ವಾ ಅದನ್ನ ಬಿಟ್ಕೊಂಡು ಒಂದ್ ರೌಂಡ್ ಈ ರೀತಿ ಸುತ್ಕೊಳ್ಳಿ. ಮತ್ತೆ ಇನ್ನೊಂದ್ ರೌಂಡ್ ಗ್ರಿಪ್ಗೋಸ್ಕರ ಇನ್ನೊಂದ್ ರೌಂಡ್ ನ ಸುತ್ಕೊಳ್ಳಿ. ಸೊ ಇದಾದ್ಮೇಲೆ ಇನ್ನೊಂದ್ ರೌಂಡ್ ಬಂದಾಗ ಹಿಂದ್ಗಡೆಯಿಂದ ಒಂದ್ ಸ್ವಲ್ಪ ದಾರನ ಲೂಸ್ ಬಿಟ್ಕೊಂಡು ಜರಿ ಥ್ರೆಡ್ ನ ಲೂಸ್ ಬಿಟ್ಕೊಂಡು ಈ ರೀತಿ ಬರುತ್ತೆ. ಅವಾಗ ಈ ರೀತಿ ನಾಟ್ನ ಹಾಕೊಳ್ಳಿ. ಸೊ ನೆಕ್ಸ್ಟ್ 2ನೇ ಸತಿನೂ ನಾಟ್ನ ಇದೇ ರೀತಿ ಹಾಕೊಳ್ಳಿ. ನಿಮಗೆ ಆಗ್ತಾ ಪ್ರಾಕ್ಟೀಸ್ ಆಗೋಗುತ್ತೆ ಯಾವ ರೀತಿ ನಾಟ್ ಹಾಕೋದು ಅಂತ. ಸೊ ಫಸ್ಟ್ ಗೆ ನೀವು ಬೇಬಿ ಕುಚ್ಚನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಬೇರೆ ಕ್ರೋಶನೇ ನೀವು ಡೈರೆಕ್ಟ್ ಕಲಿಯಕ್ ಹೋದ್ರೆ ಜರಿ ಥ್ರೆಡ್ ನ ಯಾವ ರೀತಿ ನಾಟ್ ಹಾಕೋದು ಅಂತ ಗೊತ್ತಾಗಲ್ಲ. ಸೊ ಇವಾಗ ನಾನು 3 ಸತಿ ನಾನು ನಾಟ್ನ ಹಾಕೊಂಡಿದ್ದೀನಿ. ಇದನ್ನ ಹಿಂದ್ಗಡೆ ಹಾಕಿ ಈ ಜರಿ ಥ್ರೆಡ್ ಒಳಗಿಂದ ಈ ರೀತಿ ಸೂಜಿನ ಚುಚ್ಕೊಂಡು
ಇನ್ನೊಂದ್ಸತಿ ಇಲ್ಲಿ ನಾಟ್ನ ಹಾಕೋತೀನಿ. ಆಗ್ಲೇ ಹೇಳಿರೋ ಹಾಗೆ ನಾಟನ ಅವಶ್ಯಕತೆ ಏನಿಲ್ಲ. ನಿಮಗೆ ಸೆಕ್ಯೂರ್ ಆಗಿ ಇರ್ಬೇಕು ಅನ್ನಿಸ್ತಿಲ್ಲ, ಸೆಕ್ಯೂರ್ ಆಗಿಲ್ಲ ಅಂತಂದ್ರೆ ನೀವು ಇನ್ನೊಂದು ನಾಟ್ನ ಹಾಕೊಂಡು ಮತ್ತೆ ಈಗ ಮತ್ತೆ ಅದೇ ಪ್ಲೇಸ್ ಇಂದ ಈ ರೀತಿ ಒಳಗ್ ತಗೊಂಡು ಸೂಜಿನ ಈ ರೀತಿ ಎಳ್ಕೊಳ್ಳಿ. ಸೊ ಸೂಜಿನ ಈ ರೀತಿ ಎಳ್ಕೊಂಡು ಒಂದ್ ಸ್ವಲ್ಪ ಜರಿ ಥ್ರೆಡ್ ನ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡ್ಕೊಂಡ್ ಆದ್ಮೇಲೆ ಈ ಜರಿ ಥ್ರೆಡ್ ನಿಮ್ಗೆ ಉದ್ದ ಇದ್ರೆ, ಗಂಟಾಗಿರೋ ಜರಿ ಥ್ರೆಡ್ ಉದ್ದ ಇದ್ರೆ ಅದನ್ನು ಸಹ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಫಸ್ಟ್ ಎಷ್ಟು ಹೈಟ್ ಅಲ್ಲಿ ನೀವು ಕಟ್ ಮಾಡ್ಕೊಂಡಿರೋ ಲೆಂತ್ ಅಲ್ಲಿ ಅದೇ ಲೆಂತ್ಗೆ ಕಟ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಒಂದೇ ಸಮ ಇರ್ಬೇಕು. ಒಂದು ವೇರಿಯೇಷನ್ ಆದ್ರೂ ಪರವಾಗಿಲ್ಲ, ಬಟ್ ಎಲ್ಲರೂ ಕೂಡ ಒಂದೇ ಲೆಂತ್ ಅಲ್ಲಿ ಒಂದೇ ಹೈಟ್ ಅಲ್ಲಿ ಇರ್ಬೇಕು. ಸೊ ನೋಡಿ, ಈ ರೀತಿ ಬೇಬಿ ಕುಚ್ಚು ಬಂದಿದೆ. ಇದು ಡಬಲ್ ಕಲರ್ ಯೂಸ್ ಮಾಡಿರುವಂತಹ ಬೇಬಿ ಕುಚ್ಚು. ಇದು ಸಿಂಗಲ್ ಕಲರ್ ಅಲ್ಲಿ ಮಾಡಿರುವಂತಹ ಬೇಬಿ ಕುಚ್ಚು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು 2 ಹೊಸ ರೀತಿಯ ಬೇಬಿ ಕುಚ್ಚನ್ನ ನಾನು ಡಿಸೈನ್ ತರ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.